ಪದವಿ ಪೂರ್ವ ಕಾಲೇಜಿನಲ್ಲಿ ಓದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಇವತ್ತು ನಾವು ಮೊನ್ನೆ ತೀರ್ಮಾನ ತಗೊಂಡಂಗೆ ಇವತ್ತು ಸೇರಿ ಮುಂದಿನ ರೂಪರೇಷೆಗಳನ್ನ ಮಾತನಾಡುವ ಒಂದು ಪ್ರಾಥಮಿಕ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಮಧ್ಯಾಹ್ನದಿಂದ ಸುಮಾರು ಜನ ಬಂದು ಅವರವರ ಸಲಹೆಗಳು ಕೊಟ್ಟು ಹೊರಟಿದ್ದಾರೆ. ಅನೇಕ ಜನ ಅವರವ್ರದ್ದೇ ಆದ ಕೆಲಸದಲ್ಲಿ ಬ್ಯುಸಿ ಇದ್ದರಿಂದ ಬಂದು ಅವ್ರ ಸಲಹೆಗಳನ್ನ ಬರೆದು ಕೊಟ್ಟು ಹೋಗಿದ್ದಾರೆ, ಮುಂದಿನ ಹಂತದಲ್ಲಿ ಯಾವ ರೀತಿ ಮಾಡಬೇಕಂತ. ಕೊನೆಯಾಗಿ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಇವತ್ತು ನೂರಾರು ವಕೀಲರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ 7-8 ಅನೇಕ ವಕೀಲರು ಸಹ ಇವತ್ತು ಈ ಒಂದು ಶಾಲಾ ಜಾಗವನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಇವತ್ತು ನಮಗೆ ಬಂದಿರತಕ್ಕಂಥ ಮೆಸೇಜಸ್ಸು ಮತ್ತು ಇಮೇಲ್ನ ನೋಡ್ತಾ ಇದ್ದರೆ ನೂರಾರು ಜನ ಈ ಒಂದು ಶಾಲೆ ಜಾಗವನ್ನು ಉಳಿಸಬೇಕಂತ ತೀರ್ಮಾನ ತಗೊಂಡಿದ್ದಾರೆ. ಮತ್ತು ಕಾನೂನಾತ್ಮಕವಾಗಿ ನಾವಿವತ್ತು ಏನು ಮಾಡಬೇಕಂತ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಅನಧಿಕೃತವಾಗಿ ಸರ್ವೆ ನಂಬರ್ 206 ಶಾಲೆಗೆ ಸೇರಿದಂಥ ಜಾಗದಲ್ಲಿ ಏನು ನಿವೇಶನಗಳನ್ನು 38 ನಿವೇಶನಗಳನ್ನು 1989 ಮತ್ತು 90ರಲ್ಲಿ ನಿವೇಶನಗಳನ್ನ ಮಾಡಿದ್ದಾರೆ ಮುನ್ಸಿಪಾಲ್ಟಿ, ಆಗಿನ ಪುರಸಭೆ. ಅದರ ಯಾವ ದಾಖಲೆಗಳ ಮೇಲೆ ಮಾಡಿದೆ ಅಂತ ಕೇಳ್ತಕ್ಕಂಥ ಕೆಲಸವನ್ನು ಮತ್ತು ಅದನ್ನು ರದ್ದುಪಡಿಸ್ತಕ್ಕಂಥ ಒಂದು ಕೋರಿಕೆಯನ್ನು ಸಲ್ಲಿಸೋ ಸಲುವಾಗಿ ನಾಳೆ ನಾವು ಪುರಸಭೆಗೆ 4 ಗಂಟೆಗೆ ನಾವೆಲ್ಲನೂ ಒಟ್ಟಾಗಿ ಹೋಗಿ ಕೇಳ್ತಿದ್ದೀವಿ. ಮತ್ತು ಇದರಲ್ಲಿ ಆಡಳಿತ ವರ್ಗ 206 ಸರ್ವೆ ನಂಬರ್ ಏನಿದೆ ಅದರದ ಪೂರ್ತಿ ದಾಖಲೆಗಳನ್ನು ಕೊಡಬೇಕು. ಮತ್ತು ನಾಳೆ ಏನು ಕೋಲಾರ ಕೋರ್ಟಲ್ಲಿ ಕೇಸ್ ಇದೆ, ಇದು ಏನು ಸಂಧಾನ ಮಾಡಿ ಅಂತ ಏನು ಬಂದಿದ್ರು ಅದು ಇವತ್ತು ಮಾಡದೆ ನಿಲ್ಲಿಸಬೇಕು. ಮತ್ತು ನಾಳೆ ಶಾಲಾ ಅಭಿವೃದ್ಧಿ ಸಮಿತಿಯಲ್ಲಿ ಹೋಗಿ ನ್ಯಾಯಾಲಯದಲ್ಲಿ ಹೇಳಬೇಕಾಗ್ತದೆ, ಇದು ಶಾಲಾ ಸ್ವತ್ತು, ಇದು ನಾವು ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪೋದಿಲ್ಲ ಅಂತ ಒಂದು ಮಾತನ್ನು ಹೇಳಬೇಕು ಅಂತ ನಾವು ಮತ್ತೊಮ್ಮೆ ಶಾಲಾ ಅಭಿವೃದ್ಧಿ ಮಂಡಳಿಗೆ ಕೇಳ್ಕೊತೀವಿ. ಶಾಸಕರಲ್ಲೂ ಮನವಿ ಮಾಡ್ಕೊತೀವಿ ಮತ್ತು ಎಲ್ಲ ಶಾಲೆಗೆ ಸಂಬಂಧಪಟ್ಟಂಥ ಆಡಳಿತವ್ರಿಗೆ ಮಾಡ್ಕೊತೀವಿ. ನಾಳೆ ನ್ಯಾಯಾಲಯದಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಏನು ನ್ಯಾಯಾಲಯ ಇದೆ, ಇದರಲ್ಲಿ ನಾವು ಸಂಧಾನಕ್ಕೆ ಒಪ್ಕೊಂಡಿಲ್ಲ, ಶಾಲಾ ಜಾಗ ಶಾಲೆಗೆ ಉಳಿಬೇಕು ಅಂತ ಒಂದು ಅಧಿಕೃತವಾಗಿ ನೀವು ಅಲ್ಲಿ ಹೇಳಬೇಕು ಅಂತ ಕೋರ್ಕೊಳ್ತೀವಿ. ಮತ್ತು ಮುಂದಿನ ನಾಳೆ ಸಂಜೆ 4 ಗಂಟೆಗೆ ನಾವೆಲ್ಲ ಪುರಸಭೆಯಲ್ಲಿ ಎಲ್ಲ ಸೇರ್ತಿದ್ದೀವಿ. ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಏನು ಕೋರ್ಕೊಳ್ಳೋದು ಅಂತ ಹೇಳಿದ್ರೆ, ಯಾರು ನಾಳೆ ಸಂಜೆಗೆ ಬಿಡುವಾಗಿರ್ತೀರೋ, ಯಾರು ಈ ಹೋರಾಟದಲ್ಲಿ ಬರಬೇಕು ಅಂತ ಇಚ್ಛಾಶಕ್ತಿ ಇದೆಯೋ, ನಾಳೆ ಸಂಜೆ 4 ಗಂಟೆಗೆ ಮಾಲೂರು ಪುರಸಭೆಯಲ್ಲಿ ನೀವೆಲ್ಲ ಬಂದು ಸೇರಬೇಕಂತ ಕೋರ್ಕೊಳ್ತೀವಿ.